ಹಲೋ ಗಾಯ್ಸ್, ಇವತ್ತಿನ ದಿನ ನಾನು ನಿಮಗೆ ಲೈಫ್ ಸ್ಟೈಲ್ ಟಿಪ್ಪಿಂದ ಸ್ಟಾರ್ಟ್ ಮಾಡ್ತೀನಿ. ಎದ್ದ ತಕ್ಷಣ ಮೊಬೈಲ್ ಫಸ್ಟ್ 20 ಮಿನಿಟ್ಸ್ ಅವಾಯ್ಡ್ ಮಾಡಿ. ವಾಟ್ಸಪ್, ಇನ್ಸ್ಟಾಗ್ರಾಮ್, ನ್ಯೂಸ್ ಅಂತ ಜಸ್ಟ್ ಒಂದು ವಾರ್ಮ್ ವಾಟರ್ ತೊಗೊಂಡು ಸ್ಟ್ರೆಚ್ ಮಾಡಿ, ಡೀಪ್ ಬ್ರೀತಿಂಗ್ ಮಾಡಿ. ನಿಮ್ಮ ಹೋಲ್ ಡೇ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೊಡಕ್ಟಿವಿಟಿ ಆಗಿರುತ್ತೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಮಾರ್ನಿಂಗ್ ಸೆಷನ್ ಇತ್ತು, ಕಂಪ್ಲೀಟ್ ಆಯ್ತು ಇವಾಗ. ಜಸ್ಟು ಹಂಗೆ ರಿಲ್ಯಾಕ್ಸ್ ಆಗೋಣ ಅಂತ ಬಂದೆ. ಲೈಕ್ ನನಗೆ ಈ ಥರ ನೇಚರ್ ತುಂಬ ಇಷ್ಟ. ನೀವು ನಮ್ಮ ಮನೆ ಸುತ್ತಮುತ್ತ ಕೇಳಿಸ್ಕೊಂಡ್ರೆ ಪ್ರಾಪರಾಗಿ ಪಿಕಾಕ್ ಮತ್ತು ಕೆಲವು ಪಕ್ಷಿಗಳು ಕೂಗೋದು ಕೇಳಿಸುತ್ತೆ ಆ್ಯಂಡ್ ಪೀಸ್ ಆಗಿರುತ್ತೆ. ಸೊ ಇಷ್ಟೊತ್ತರೆಗೂ ಫುಲ್ ಭರ್ಜರಿಯಾಗಿ ಫ್ಯಾಟ್ ಲಾಸ್ ಸೆಷನ್ ಆಗಿದೆ. ಸೊ ಇವಾಗ ಅಟ್ಲೀಸ್ಟ್ ಸ್ವಲ್ಪ ಬ್ರೀತಿಂಗ್ ಮಾಡೋರು ಬ್ರೀತಿಂಗ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇಲ್ಲ ಮೆಡಿಟೇಷನ್ ಮಾಡ್ತೀನಿ ಅವರು ಪೀಸ್ ಆಗಿರೋ ಜಾಗದಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ 5 ಮಿನಿಟ್ಸ್ ಮಾಡಿ. ನಾನು ಆ ಥರ ಮಾಡಿಲ್ಲ ಅಂತಂದರೂ ಈ ಥರ ಜಸ್ಟ್ ನನ್ನ ಪಾಡಿಗೆ ನಾನು ನಿಂತ್ಕೊಂಡು ಫೀಲ್ ಮಾಡ್ತೀನಿ ನೇಚರ್ನ. ಸೊ ಐ ಫೀಲ್ ರಿಲ್ಯಾಕ್ಸ್ ಅಷ್ಟೇ. ಕೇಳಿಸ್ಕೊಳ್ಳಿ. ನಿಮ್ಮ ಡೇನ ಕಂಪ್ಲೀಟ್ ಪೀಸ್ ಆಗಿ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಫಸ್ಟ್ 20 ಮಿನಿಟ್ಸ್ ಆದಷ್ಟು ಈ ಮೊಬೈಲ್ ಎಲ್ಲ ಅವಾಯ್ಡ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ನೇಚರ್ನ. ಇನ್ನೊಂದು ಕ್ಲಾಸ್ ಇದೆ, ಪರ್ಸ್ನಲ್ ಟ್ರೈನಿಂಗ್ ಕ್ಲಾಸ್ ಇದೆ, ಆನ್ಲೈನೇ. ಸೊ ಮನೆಯಲ್ಲೇ ತೊಗೊತೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಬೇಗನೆ ಎದ್ದೇಳ್ತಾರೆ. ನಮ್ಮ ಮಾವ 5:30 ಆದರೂ ಇದ್ಬಿಡ್ತಾರೆ. ನಾನು 5:50. ನಾನು ಶ್ರೀ ಅಂತೂ 4 o'clock. ಅವನು ಅರ್ಲಿ ಮಾರ್ನಿಂಗ್ ಸೆಷನ್ಸ್ ಇರೋದ್ರಿಂದ ಸೊ ಅವ್ನು ಬೇಗನೆ ಎದ್ದೇಳ್ತಾನೆ. ಆ್ಯಂಡ್ ನಮ್ಮ ಮತ್ತೆ ಆಲ್ರೆಡಿ ಪ್ರಿಪೇರ್ ಮಾಡ್ತಿರೋ ಬ್ರೇಕ್ಫಾಸ್ಟ್. ಬಟ್ ಟೈಮ್ ಆಗುತ್ತೆ, ಮಿನಿಮಮ್ 8 ಗಂಟೆ ಆಗುತ್ತೆ ಬ್ರೇಕ್ಫಾಸ್ಟ್ ರೆಡಿ ಆಗೋದು. ಸೊ ಅದಕ್ಕಿಂತ ಮುಂಚೆ ನಾನು ಡೈಲಿ ಏನು ಮಾಡ್ತೀನಿ ಅಂದರೆ ಈ ಥರ ಬೇಗ ಎದ್ದೇಳ್ತೀನಿ ಅಲ್ವಾ, ರಾತ್ರಿ ಕೂಡ ನೀವು ನೋಡಿರ್ತೀರ ಬೇಗ ಡಿನ್ನರ್ ಮುಗಿಸಿರ್ತೀನಿ. ಸೊ ಎದ್ದ ತಕ್ಷಣ ಅಂದರೆ ಕ್ಲಾಸ್ ಸೆಷನ್ ಆದಮೇಲೆ ಹೋಗ್ಬಿಟ್ಟು 2 ಮೊಟ್ಟೆ ತಿನ್ಬಿಡ್ತೀನಿ. ಸೊ ಅದು ಬಾಯ್ಲ್ಡ್ ಎಗ್ ಆಗಿರ್ಬೋದು, ಆಮ್ಲೆಟ್ ಆಗಿರೋ ಆಗ್ಬೋದು, ಯಾವುದಾದ್ರೂ ಓಕೆ. ನನಗಂತೂ ಬೆಳಿಗ್ಗೆ ವರ್ಕೌಟ್ ಆದಮೇಲೆ ತಕ್ಷಣ ಏನಾದರೂ ಇರಬೇಕು. ಸೊ ಡೈಲಿ 2 ಮೊಟ್ಟೆ ಮಾರ್ನಿಂಗ್ ಮಿಸ್ ಮಾಡಲ್ಲ. ಇನ್ ಈವ್ನಿಂಗ್ ಡಿಪೆಂಡ್ಸ್. ಇನ್ ಕೇಸ್ ನನ್ನ ಪ್ರೋಟೀನ್ ಸೋರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ತೊಗೊತೀನಿ ಬಂಧನ ಮೀರು. ಇಲ್ಲ ಕೆಲವೊಂದ್ಸರಿ ಚಿಕನ್ ಹೋಗ್ತೀನಿ, ಕೆಲವೊಂದ್ಸರಿ ಚಿಕನ್ ಬೇಡ ಅಂತ ಅಂದಾಗ ಇದು ಮೊಟ್ಟೆನ ತಿನ್ಕೊಳ್ತೀನಿ. ಸೊ ಯೂಶ್ವಲಿ ಜೊತೆಗೆ ಫಿಶ್ ಆಯಿಲ್ ಸಪ್ಲಿಮೆಂಟ್. ಆ್ಯಂಡ್ ಚಿಕನ್ ಲಾಸ್ಟ್ 3 ಡೇಸಿಂದ ಅವಾಯ್ಡ್ ಮಾಡಿದ್ದೀನಿ. ಬಿಕಾಸ್ ಅದು ತುಂಬ ಪ್ರೊಸೆಸ್ಡ್ ಆಗಿರೋದ್ರಿಂದ, ಮಸಾಲೆ ಎಲ್ಲ ಹಾಕೊಂಡು ಮಾಡ್ತೀವಲ್ವ. ಸೊ ಬೇಡ, ಹೊಟ್ಟೆಗೆ ಸರಿ ಇಲ್ಲ ಅಂತ. ಇದು ಮುಗಿಸಿ ಕ್ಲಾಸ್ ಇದೆ, ಮುಗಿಸ್ಕೊಬೇಕು. ಆಲ್ಮೋಸ್ಟ್ ಟೈಮ್ ಈಗ 8:30 ಆಗಿದೆ. ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಇವಾಗ ಒಂದು ಸ್ಮಾಲ್ ಬೌಲ್ ಉಪ್ಪಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ ಇವತ್ತಿನ ಮೈಂಡ್ಸೆಟ್ ಟಿಪ್ ನಿಮಗೆ. ಅಯ್ಯೋ ನನಗೆ ಮೂಡಿಲ್ಲ ವರ್ಕೌಟ್ ಮಾಡೋಕ್ಕೆ, ಇಲ್ಲ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ, ಇಲ್ಲ ಇನ್ನೊಂದು ಕೆಲಸ ಮಾಡೋಕ್ಕೆ. ಆ ಥರ ಅಂದ್ಕೊಂಡು ಎಷ್ಟೊಂದು ದಿನ ಸ್ಕಿಪ್ ಮಾಡ್ತಿರ್ತೀರಲ್ವ, ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ನಾನು ಯಾವಾಗಲೂ ಹೇಳೋ ಥರ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಮೂಡ್ ಮೇಲೆ ಡಿಪೆಂಡ್ ಆಗಿಬಿಡಿ. ಆದಷ್ಟು ನಿಮ್ಮನ್ನು ನೀವು ಪುಷ್ ಮಾಡಿ. ಒಂದ್ಸೇ ಜಿಮ್ಗೆ ಹೋದ್ಮೇಲೆ ಇಲ್ಲಾಂದರೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕಾಗಿ ಆಗಿಬಿಡುತ್ತೆ. ಅದೇ ಮೂಡ್ ಅಂತ ಇದ್ದರೆ ಆಬ್ವಿಯಸ್ಲಿ ಯಾವಾಗಲೂ ಮೂಡ್ ಮೇಲೆ ಡಿಪೆಂಡ್ ಆದರೆ ಏನೂ ಆಗಲ್ಲ, ಎಲ್ಲನೂ ಸ್ಕಿಪ್ ಆಗುತ್ತೆ. ಯಾವುದು ಪ್ರಾಪರ್ ರೂಟೀನ್ ಫಿಕ್ಸ್ ಆಗಲ್ಲ. ಈಗ ನಾನು ಡೈಲಿ ಬೆಳಿಗ್ಗೆ 5:30, 5:15 ಹೇಳ್ಬಿಡ್ತೀನಿ. ಅಯ್ಯೋ ನಾನು ಹೋಲ್ ಡೇ ನಾನು ಮಲ್ಕೊಳ್ಳೋದು 10 ಗಂಟೆ. ಸೊ ನೀವು ಎಷ್ಟು ಲಾಂಗ್ ಡೇ ಅಂತ ನೋಡ್ಬೋದು. 10 ಗಂಟೆ ಅಂದರೆ 11 ಗಂಟೆನೂ ಆಗುತ್ತೆ. ಸೊ ಈ ಥರ ಇದ್ದಾಗ ನೀವು ನೋಡ್ಬೋದು, ಲೈಕ್ ನಾನು ಮೂಡ್ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಯಾವ ಕೆಲಸನೂ ಆಗಲ್ಲ. ಅಯ್ಯೋ ನಿದ್ದೆ ಬರ್ತದೆ, ಇದಾಗುತ್ತೆ ಅಂತ. ಸೊ ಪ್ಲ್ಯಾನ್ ಮಾಡಿಕೊಂಡು ಪ್ರಾಪರಾಗಿ ಮೂವ್ ಆದ್ರೇ ವರ್ಕ್ ಆಗೋದು. ಸೊ ಆದಷ್ಟು ಮೂಡ್ಗಳ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ರೀಸನ್ ಆಗಿ ಇಟ್ಕೊಂಡು ಎಕ್ಸ್ಕ್ಯೂಸಸ್ ಹಾಕೊಡೋದನ್ನ ಸ್ಟಾಪ್ ಮಾಡಿ. ಇವತ್ತಿನ ಮೈಂಡ್ ಸೆಟ್ ಟಿಪ್ ಇದು ನಿಮಗೆ. ಇವತ್ತು 2 ಫ್ಯಾಟ್ ಲಾಸ್ ಸೆಷನ್ ಇತ್ತು, ಕಂಪ್ಲೀಟ್ ಮಾಡಿದೆ. ಸೊ ಸ್ವಲ್ಪ ಬೇಗ ಹೊಟ್ಟೆ ಹಸಿತಾ ಇದೆ. ಸೊ ಹೊಟ್ಟೆ ಹಸಿದಾಗ ನಾವು ಫೀಡ್ ಮಾಡಬೇಕು, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಊಟ ಹಾಕೊಂಡು ಬಂದೆ. ನನ್ನ ಊಟ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆಲ್ಲ. ಯೂಟ್ಯೂಬ್ ರೆಂಡರ್ಗೆ ಹಾಕಿದ್ವಿ
ಕಂಪ್ಲೀಟ್ ಆಗಿದೆ, ಇನ್ನೇನು ಪೋಸ್ಟ್ ಮಾಡಬೇಕು. ಆ್ಯಂಡ್ ನನ್ನ ಊಟ ನೋಡ್ಬೋದು ನೀವು. ಯಾವಾಗಲೂ ಅಷ್ಟೇ, ಇವತ್ತಿನ ಡಯಟ್ ಟಿಪ್ ಕೂಡ ನಿಮ್ಗಷ್ಟೇ. ಒಂದು ತಟ್ಟೆ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಊಟ ತಿನ್ನಿ. ಅನ್ನ ಸಾರು, ಸೊಪ್ಪಿನ ಸಾರಿದೆ, ಆ್ಯಂಡ್ ಇಲ್ಲಿ ಕಾಳ್ದು ಮಾಡಿರೋದು ಲೈಟಾಗಿ ಮಸಾಲೆ ಹಾಕಿ ಮಾಡಿದ್ದಾರೆ. ಸೊ ಚಪಾತಿಗೆ ಆಗುತ್ತೆ ಈವ್ನಿಂಗಿಗೆ ಅಂತ. ಆ್ಯಂಡ್ ಒಂದು ಮೊಟ್ಟೆ. ಆ್ಯಕ್ಚುಲಿ ಇಲ್ಲಿ ನೀವು 2 ಮೊಟ್ಟೆ ತೊಗೋಬೋದು. ಆ್ಯಂಡ್ ಫೈಬರ್ಗೆ ನನಗೆ ಸೊಪ್ಪು, ಸೌತೆಕಾಯಿ, ಕಾಳುಗಳು, ಇದಕ್ಕೆ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿದ್ದಾರೆ. ಸೊ ಈ ಥರ ಇರಬೇಕು. ಆಲ್ಮೋಸ್ಟ್ ನಿಮ್ಮ ತಟ್ಟೆ ಹೇಗಿರಬೇಕಂದ್ರೆ 40% ತರಕಾರಿ, 40% ಮೊಟ್ಟೆ ಆರ್ ಪ್ರೋಟೀನ್ ಸೋರ್ಸ್ ಏನಾಗಲಿ, ಮೊಟ್ಟೆ, ಚಿಕನ್ ಈ ಥರ, ಜೊತೆಗೆ ಕಡಿಮೆ ಅನ್ನ ಅಂದರೆ 20% ನಿಮ್ಮ ಕಾರ್ಬ್ಸ್ ಕಂಟೆಂಟ್ ಇರಬೇಕು. ಈ ಥರ ಬ್ಯಾಲೆನ್ಸ್ ಆಗಿ ತಿಂದರೆ ಮಾತ್ರ ನಿಮಗೆ ಎಲ್ಲಾದ್ರೂ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಮಸಲ್ ಲಾಸ್ ಆಗಲ್ಲ, ಆ್ಯಂಡ್ ಹೆಲ್ದಿ ವರ್ಷನಲ್ಲಿ ವೆಯ್ಟ್ ಲಾಸ್ ಕೂಡ ಆಗ್ತೀರಾ. ಆ್ಯಂಡ್ ವೆಯ್ಟ್ ಸಸ್ಟೈನ್ ಮಾಡೋಕ್ಕೆ ಕೂಡ ಇದು ತುಂಬ ಇಂಪಾರ್ಟೆಂಟ್. ಜೊತೆಗೆ 1 ಗ್ಲಾಸ್ ಮಜ್ಜಿಗೆ ಇದೆ. ಸೊ ನೀವು ಮೊಸರು ತೊಗೋಬೋದು, ಪ್ರೋಬಯೋಟಿಕ್ ಅಂತ. ಇಷ್ಟು ಡೈಲಿ 99% ನನ್ನ ಮಧ್ಯಾಹ್ನ ಊಟ ಇದೇ ಥರ ಇರುತ್ತೆ. ಅಟ್ಲೀಸ್ಟ್ 1 ಮೀಲ್ ಆದರೂ ತಿನ್ನೋಕ್ಕೆ ಟ್ರೈ ಮಾಡಿ. ಇವತ್ತಿನ ಡಯಟ್ ಟಿಪ್ ನಿಮಗೆ ಮಿಸ್ ಮಾಡಬೇಡಿ. ಆ್ಯಂಡ್ ನೀವು ಇದೇ ಥರ ತಿಂತಾಯಿದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ಯಾರೂ ಇಲ್ಲ ಬಿಕಾಸ್ ಬಂದಿರೋದು 2:15. ಸೊ ನಮ್ಮ ಜಿಮ್ ಸಿಂಪಲಾಗಿ ತೋರಿಸ್ತೀನಿ ನಿಮಗೆ. ಈ ಥರ ಇದೆ. ಆ್ಯಂಡ್ ಕಂಪ್ಲೀಟ್ ಬಾಕ್ಸಿಂಗ್, ಮೊಬಿಲಿಟಿ, ಸ್ಟ್ರೆಂಥನಿಂಗ್ ಎಲ್ಲ ಇದೆ. ಆ್ಯಂಡ್ ಈ ಸೈಡ್ ಫುಲ್ ಕಾರ್ಡಿಯೋ. ಮೇ ಬಿ ಇನ್ಚಾರ್ಜ್ ಒಳಗಡೆ ಇರ್ಬೋದು, ನಾಟ್ ಶ್ಯೂರ್. ಬೇಗ ಬರೋಣ ಅಂದ್ಕೊಂಡೆ, ಆಗಲಿಲ್ಲ. ಫೈನಲ್ ಆಗಿ ಬಂದಿದ್ದೀನಿ, ಅದು ಇಂಪಾರ್ಟೆಂಟ್. ಸ್ಟಾರ್ಟ್ ಮಾಡೋಣ ಕಾರ್ಡಿಯೋನ. ಜಿಮ್ ರೀಚ್ ಆದಾಗ ಆಲ್ಮೋಸ್ಟ್ 2:30 ಆಗಿತ್ತು. ಇವತ್ತಿನ ವರ್ಕೌಟ್ ಟಿಪ್ ನಿಮಗೆ ತುಂಬ ಜನಕ್ಕೆ ಕ್ವಶನ್ ಇರುತ್ತೆ. ಮಾರ್ನಿಂಗ್ ವರ್ಕೌಟ್ ಮಾಡಬೇಕಾ, ಇಲ್ಲ ಸಾಯಂಕಾಲ ಮಾಡಬೇಕಾ, ಇಲ್ಲ ಸಾಯಂಕಾಲ ಮಾಡಿದ್ರೆ ನಾವು ಸಣ್ಣ ಆಗ್ತೀವಾ, ನಮ್ಗೆ ಟೈಮ್ ಸಿಗ್ತಾ ಇಲ್ಲ ಅಂತ ಎಲ್ಲ ಕನ್ಸರ್ನ್ಸ್ ಇರುತ್ತೆ. ನಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಇದೆ. ನಾವು ಮುಂಚೆ ಥರ ಇಲ್ಲ. ಲೈಕ್ ಮುಂಚೆ ಆದರೆ ಒಂದು ರೂಟೀನ್ ಇರ್ತಿತ್ತು ಎಲ್ಲರಿಗೂ. ದಟ್ ಬೆಳಗ್ಗೆ ಎದ್ದು ಅವ್ರಿಗೆ ಪರ್ಟಿಕ್ಯುಲರ್ ಎಕ್ಸಸೈಸ್ ಮಾಡೋ ಟೈಮ್ ಇಟ್ಕೋತಾ ಇದ್ರು, ಆಮೇಲೆ ಕೆಲ್ಸಕ್ಕೆ ಹೋಗ್ತಿದ್ರು. ಬಟ್ ಇವಾಗಿನ ಕಾರ್ಪೊರೇಟ್ ಲೈಫ್ ಆಗಲಿ, ನಮ್ಮ ಲೈಫ್ ಸ್ಟೈಲ್ ಆಗಲಿ ಹೇಗಾಗ್ಬಿಡುತ್ತೆ ಅಂತಂದರೆ, ನಮಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಸಿಗೋದೇ ಕಷ್ಟ ಆಗ್ಬಿಡುತ್ತೆ. ಒಬ್ಬೊಬ್ರು ಡೇ ಶಿಫ್ಟ್ ಮಾಡ್ತಾರೆ, ಒಬ್ಬೊಬ್ರು ನೈಟ್ ಶಿಫ್ಟ್ ಮಾಡ್ತಾರೆ, ಒಬ್ಬರು ಮಧ್ಯಾಹ್ನ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಇದ್ರ ಮಧ್ಯ ನಾವು ವರ್ಕೌಟ್ ಮಾಡೋದನ್ನೇ ಮರ್ತೋಗ್ತಿದ್ದೀವಿ. ಅದಕ್ಕೆ ನನ್ನ ಸಜೆಷನ್ ನಿಮಗೆಲ್ಲ ಏನಂತ ಅಂದರೆ, ವರ್ಕೌಟ್ ಮಾಡಿ. ಫಸ್ಟ್ ಆಫ್ ಆಲ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಮಾಡ್ಬೋದು. ಅದ್ರ ಬದಲು ನಂಗೆ ಟೈಮ್ ಸಿಗ್ತಾ ಇಲ್ಲ, ನನಗೆ ವರ್ಕೌಟ್ ಮಾಡೋಕ್ಕೆ ಆಗಲ್ಲ ಅಂತ ಗಿವ್ ಅಪ್ ಮಾಡೋಕ್ಕಿಂತ ವರ್ಕೌಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಯಾವಾಗಾದರೂ ಅಷ್ಟೇ. ನಾನಂತೂ ನನ್ನ ಕೆರಿಯರಲ್ಲಿ ನಾನು ಅರ್ಲಿ ಮಾರ್ನಿಂಗ್ ಹೋಗಿ ವರ್ಕೌಟ್ ಮಾಡಿದ್ದೇ ಇಲ್ಲ. ಏನಕ್ಕಂದರೆ ನಾನು ಮಾಡ್ತಿದ್ದು ಕಾರ್ಪೊರೇಟಲ್ಲಿ ನೈಟ್ ಶಿಫ್ಟು ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಕಾಲೇಜ್ಗೆ ಹೋಗಬೇಕಾದ್ರೆ ಈವ್ನಿಂಗ್ ಬಂದು ಟೈಮ್ ಸಿಗ್ತಾ ಇತ್ತು ನನಗೆ. ನಾನು ಈವ್ನಿಂಗ್ ವರ್ಕೌಟ್ ಮಾಡ್ತಿರೋದು. ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ ವರ್ಕೌಟ್ ಇಂಪಾರ್ಟೆಂಟ್ ಟೈಮ್ಗಿಂತ. ಮಿಸ್ ಮಾಡದೆ ವರ್ಕೌಟ್ನ ಮಾಡಿ. ಎಕ್ಸ್ಕ್ಯೂಸಸ್ ಕೊಡೋದನ್ನ ಫಸ್ಟ್ ಆಫ್ ಆಲ್ ಸ್ಟಾಪ್ ಮಾಡಿ. ಆ್ಯಂಡ್ ಇವತ್ತು ನಾನು ಲೆಗ್ ವರ್ಕೌಟ್ ಮಾಡ್ತಾ ಇದ್ದೆ. ಸೊ ಜಿಮ್ಮಲ್ಲಿ ಯಾರೂ ಇರಲಿಲ್ಲ, ಫುಲ್ ಖಾಲಿ. ಸೊ ಆರಾಮಾಗಿ ಕ್ಯಾಮ್ರಾ ಹಿಡ್ಕೊಂಡು ಶೂಟ್ ಮಾಡಿದೆ. ಇಲ್ಲ ನನಗೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಬಿಕಾಸ್ ನಾನು ಫಸ್ಟ್ ಟೈಮ್ ಈ ಥರ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಹೊರಗಡೆ ಹೋಗಿ ಶೂಟ್ ಮಾಡೋಕ್ಕೆ. ಬಟ್ ಇವತ್ತು ಯಾರೂ ಇರಲಿಲ್ಲ, ನನ್ನದೇ ಸ್ಪೇಸು, ಆರಾಮಾಗಿ ಮಾಡಿದೆ. ಇಲ್ಲಿ ಲೆಗ್ ವರ್ಕೌಟ್ ಕೂಡ ತೋರಿಸಿದ್ದೀನಿ, ನೀವು ಮಿಸ್ ಮಾಡಿದೆ ನೋಡ್ಕೊಳ್ಳಿ. ಇನ್ ಕೇಸ್ ಜಿಮ್ಮಲ್ಲಿ ವರ್ಕೌಟ್ ಮಾಡೋರು ಇದ್ದರೆ, ಗೊತ್ತಿಲ್ಲ ಯಾವ್ದು ಮಾಡ್ಬೇಕಂತ ಅಂದರೆ ಇದನ್ನು ಮಾಡ್ಬೋದು. ಆ್ಯಕ್ಚುಲಿ ನಾನು ಇದಕ್ಕೆ ಕಂಪ್ಲೀಟ್ ವಾಯ್ಸ್ ಕೂಡ ಕೊಟ್ಟಿದ್ದೆ, ಬಟ್ ನಾನು ಮೆತ್ತಗೆ ಮಾತಾಡೋದ್ರಿಂದ ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಇರುತ್ತೆ, ಅಷ್ಟು ವೆಯ್ಟ್ ಹೊಡಿಬೇಕಾ, ಇಷ್ಟು ವೆಯ್ಟ್ ಹೊಡಿಬೇಕಂತ ಅಂತ. ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸ್ಟಾರ್ಟ್ ವಿತ್ ಬೇಸಿಕ್, ಖಾಲಿಯಿಂದನೇ ಸ್ಟಾರ್ಟ್ ಮಾಡಿ. ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೊತ ಹೋಗಿ. ಈಗ ನಾನು ಆಲ್ಮೋಸ್ಟ್ ಜಿಮ್ಗೆ ಬಿಟ್ಟೇನೆ 4 ಮಂತ್ಸ್ ಆಗೋಗ್ಬಿಟ್ಟಿದೆ. ಸೊ ನಾನು ಏನು ಮಾಡ್ತಿದ್ದೀನಿ, ಸ್ಲೋಲಿ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಬಾಡಿ ಪೇನ್ ಬರುತ್ತೆ, ಮಸಲ್ ಸೋರ್ನೆಸ್ ಇರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್, ಇವತ್ತು 10 ಮಾಡಿದ್ರೆ ನೆಕ್ಸ್ಟ್ ವೀಕ್ 20 ಮಾಡ್ಕೊತೀನಿ. ಆ ಥರ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೊತಾ ಹೋಗಿ. ಜಿಮ್ಮಲ್ಲಿ ಯಾರೋ 20 kg ಹೊಡಿತಾರೆ, ನನ್ನ ಕೈಲಿ ಆಗ್ತಾ ಇಲ್ಲ, ಆ ಥರ ಎಲ್ಲ ಕಂಪೇರ್ ಮಾಡ್ಕೊಬೇಡಿ. ನಾನು ಆಗಲೇ ಹೇಳ್ದಂಗೆ ಮೂಡಿಲ್ಲ, ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನನಗೆ ಗಿವ್ ಅಪ್ ಮಾಡಿದರೆ ಇವತ್ತು ನಾನು ವರ್ಕೌಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಾನು 1 ಗಂಟೆಗೆ ಬರಬೇಕಂತ ಪ್ಲ್ಯಾನ್ ಮಾಡಿಕೊಂಡೆ, ಬಟ್ ಯಾವುದೋ ರಿವ್ಯೂ ಮಾಡ್ತಾ ಕೂತ್ಕೊಂಡೆ, ಟೈಮೇ ಆಗೋಯ್ತು. ಬಟ್ ಸ್ಟಿಲ್ ಫೈನ್. ನೀವೇ ನೋಡ್ಬೋದು, ಜಿಮ್ಮಲ್ಲಿ ಹೆಲ್ಪರ್ ಬಿಟ್ಟರೆ ಇನ್ನು ಯಾರೂ ಇಲ್ಲ. ನಾನು ಒಬ್ಬಳೇ ಬಂದು ಕಂಪ್ಲೀಟ್ ಮಾಡಿದೆ. ಅದಕ್ಕೆ ಹೇಳೋದು, ಟೈಮೆಲ್ಲ ಮುಖ್ಯ, ಡೆಡಿಕೇಶನ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಮಾಡಿ, ಗಿವ್ ಅಪ್ ಮಾಡಿಬಿಡಿ. ನೀವೊಂದು ಸ್ಟೆಪ್ ಬಿಟ್ಟರೆ ಆಟೋಮೆಟಿಕಾಗಿ ನಿಮ್ಮ ಬಾಡಿ ಖುಷಿಯಾಗುತ್ತೆ. ಸೊ ಸೂಪರಾಗೈತೆ ನನ್ನ ಲೆಗ್ ಡೇ. ಇದಾದಮೇಲೆ ನನಗೆ ಮೀಟಿಂಗ್ ಇದೆ, ಜೊತೆಗೆ ಇವತ್ತು ರೀಲ್ಸ್ ರೆಕಾರ್ಡಿಂಗ್ ಮಾಡಬೇಕು. ಆ್ಯಂಡ್ ಕೆಲವೊಂದು ಯೂಟ್ಯೂಬ್ ಕಂಟೆಂಟ್ ಮಾಡೋಣ, ಡಿಫ್ರೆಂಟಾಗಿ ಅಂದ್ಕೊಂಡಿದ್ದೀನಿ, ಅದು ಶೂಟ್ ಮಾಡಬೇಕು. ಸೊ ಹೋಗಿ ಸ್ವಲ್ಪ ತಿಂದು
ಕ್ವಿಕ್ಕಾಗಿ ಫ್ರೆಶ್ ಆಗಿ ಆ ಕೆಲಸಕ್ಕೆ ಹೋಗಬೇಕು. ಸೊ ಆಯಿತಾ, ಮೂಡು ಅಂತೆಲ್ಲ ಬಿಟ್ಟು ಕಷ್ಟಪಟ್ಟು ವರ್ಕ್ ಮಾಡಿ ರಿಸಲ್ಟ್ ಸಿಗುತ್ತೆ. ನಾವು ಮೈ ಬಗ್ಸಿಲ್ಲ ಅಂದರೆ ನಮ್ಮ ಬಾಡಿ ನಮ್ಮ ಮಾತು ಕೇಳಲ್ಲ, ನಾವು ವೆಯ್ಟ್ ಲಾಸ್ ಆಗೋಲ್ಲ, ಫ್ಯಾಟ್ ಲಾಸ್ ಆಗೋಲ್ಲ, ಫಿಟ್ ಆಗಿರಲ್ಲ ಆ್ಯಂಡ್ ಹೆಲ್ದಿಯಾಗೂ ಇರೋಲ್ಲ. ಈಗ ಜಸ್ಟ್ ಶೂಟ್ ಕಂಪ್ಲೀಟ್ ಆಯಿತು. ಒಂದೊಳ್ಳೆ ಕಾನ್ಸೆಪ್ಟಲ್ಲಿ ಯೂಟ್ಯೂಬ್ ವಿಡಿಯೋ ಕೂಡ ಮಾಡಿದ್ದೀನಿ. ತುಂಬ ಜನಕ್ಕೆ ಇರುತ್ತಲ್ಲ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದರೆ ಏನು, ಮಾಡಬೇಕಾ ಮಾಡಬಾರ್ದಾ ಅಂತ, ಅದ್ರ ಬಗ್ಗೆ ಸೂನ್ ಬರುತ್ತೆ. ಜೊತೆಗೆ ಸ್ಲಿಮ್ 90 ಇಂಟರ್ನ್ಯಾಷನಲ್ಗೆ ಹೋಗ್ತಿರೋದ್ರಿಂದ ಅವರಿಗೆ ಒಂದು ಬ್ರೀಫ್ ವಿಡಿಯೋ ಮಾಡಬೇಕಿತ್ತು, ಅದು ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ರೀಲ್ಸ್ ಆಬ್ವಿಯಸ್ಲಿ ನಾವು ಪ್ರತಿ ವೀಕ್ ಎಲ್ಲ ಪೋಸ್ಟ್ ಮಾಡೋದ್ರಿಂದ ರೆಗ್ಯುಲರಾಗಿ ನಾವು ರೀಲ್ ಶೂಟ್ ಮಾಡಲೇಬೇಕು. ಇಷ್ಟು ಮುಗಿಸ್ದೆ, ಜಿಮ್ಮಿಂದ ಬಂದು ತಕ್ಷಣ ರೆಡಿಯಾಗಿ ಇಷ್ಟು ಕಂಪ್ಲೀಟ್ ಆಗಿ ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗಿದೆ. ಆ್ಯಂಡ್ ಈ ಥರ ರೆಡಿಯಾಗಿ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಾನು ಹೇಳೋದ್ನಲ್ಲ ಅರ್ಲಿ ಡಿನ್ನರ್ ಅಂತ, ಸೊ ನಾನು 6:30 ಅಷ್ಟರಲ್ಲೆಲ್ಲ ಊಟ ಮುಗಿಸ್ಬೇಕು. ಊಟ ಆಲ್ಮೋಸ್ಟ್ ರೆಡಿ ಇದೆ. ಆ್ಯಂಡ್ ಕ್ವಿಕ್ಕಾಗಿ ನಿಮಗೆ ನನ್ನ ಕತೆ ಸ್ಟಾಪ್ ಆಗಿತ್ತಲ್ಲ ಹೇಳೋಣ ಅಂತ ಬಂದೆ. ಸೊ ನಿಮಗೆಲ್ಲ ಹೇಳಿದೆ ನಾನು, ಇನ್ ಬಿಟ್ವೀನ್ ಒಂದು ಸಿಚುವೇಶನ್ ಬರುತ್ತೆ ನನಗೆ ಕಾಲೇಜ್ ಫೈನಲ್ ಇಯರಲ್ಲಿ, ಆವಾಗ ಒಬ್ಬಳೇ ಇಂಡಿಪೆಂಡೆಂಟಾಗಿ ಬದುಕಬೇಕಾಗತ್ತೆ. ಅಂದರೆ ಸ್ವಂತ ಮನೇಲೇ, ಅಂದರೆ ಪಪ್ಪ ಇದ್ರಲ್ಲ, ನಮ್ಮದು ಸ್ವಂತ ಮನೇನೇ ಇದೆ ನಿಯರ್ ನಾಗಸಂದ್ರ. ಸೊ ಅಲ್ಲಿ ಒಬ್ಬಳೇ ಹೇಳ್ಕೊಳ್ಳೋದಾಯಿತು. ಸೊ ಸ್ಟಾರ್ಟಿಂಗಲ್ಲಿ ಅಡುಗೆ ಬರ್ತಿಲ್ಲ, ಪ್ರತಿ ಸಲ ಅಪ್ಪ ಏನಾದರೂ ಮಾಡೋರು, ಇಲ್ಲ ಆಲ್ಟರ್ನೇಟ್ ಆಗಿ ಹೋಟೆಲ್ಗೆ ಹೋಗ್ತಿದ್ದೆ, ಈ ಥರ ಜಾಸ್ತಿ ಆಗ್ತಿತ್ತು. ಆ್ಯಂಡ್ ಚಿಕ್ಕದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಕುಕಿಂಗ್ ನನಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಜರ್ನಿಯಲ್ಲಿ ನಂದು ಇಂಜಿನಿಯರಿಂಗ್ ಕೂಡ ಮುಗಿದೋಯ್ತು. ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು ಒಂದು 6 months ಏನು ಜಾಬ್ ಮಾಡಲಿಲ್ಲ. ನನಗೆ ಮಾಡಲಿಂಗ್ ಎಲ್ಲ ಇಂಟ್ರೆಸ್ಟ್ ಇದ್ದಿದ್ದರಿಂದ ಇದರಲ್ಲೇ ಟ್ರೈ ಮಾಡೋಣ, ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಒಂದು ಸಟನ್ ಆಫ್ ದ ಪಾಯಿಂಟ್ ನಮ್ಮ ಅಪ್ಪ ಕೂಡ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಜಾಬ್ ಮಾಡು, ಸುಮ್ಮನೆ ಮನೇಲಿ ಕೂತಿರ್ತೀವಿ ಹಾಗೆ ಹೀಗೆ ಅಂತ. ಆಗ ನಾನು ಜಾಬ್ ಹುಡ್ಕಕ್ಕೆ ಸರ್ಚ್ ಮಾಡಿದಾಗ ಸಿಕ್ಕಿದ್ದೆ ನನಗೆ ಅಕ್ಸೆಂಚರ್ಗೆ ನಾನು 3 ಸಲ ಇಂಟರ್ವ್ಯೂ ಕೊಟ್ಟಿದ್ದೀನಿ, 1 ಸಲ ಅಲ್ಲ 2 ಸಲ ಅಲ್ಲ. ಫಸ್ಟ್ ಟೈಮ್ ಹೋದೆ, ಫಸ್ಟ್ ರೌಂಡಲ್ಲೇ ರಿಜೆಕ್ಟ್ ಆಯಿತು. ಆ್ಯಂಡ್ ಸೆಕೆಂಡ್ ಟೈಮ್ ಹೋದೆ, ಫಸ್ಟ್ ರೌಂಡಲ್ಲಿ ಏನೂ ಹೇಳಲೇ ಇಲ್ಲ, ಕಳಿಸ್ಬಿಟ್ರು. ಆ್ಯಂಡ್ ಫೈನಲ್ ಆಗಿ ಥರ್ಡ್ ರೌಂಡಲ್ಲಿ ಲೈಕ್ ನನಗೆ ಆ್ಯಸ್ ಯೂಶ್ವಲ್ ಫಸ್ಟ್ ಮುಗ್ದಿದ ತಕ್ಷಣ ಸರಿ ನೀವು ಹೋಗಿ ಅಂತ ಅಂದರು. ನಾನು ಅಲ್ಲಿಂದ ಹೊರಟಾದ್ಮೇಲೆ ನನಗೆ ನೈಟ್ ಒಂದು ಮೆಸೇಜ್ ಬರುತ್ತೆ ದಟ್ ನೀವು ಇಂಟರ್ವ್ಯೂ ಸೆಲೆಕ್ಟ್ ಆದ್ರಾ ಇಲ್ವಾ ಅಂತ. ಸೊ ನನಗೆ ಯಾರು ಅಂತ ಗೊತ್ತಿರಲಿಲ್ಲ, ನೋಡಿದ್ರೆ HR ಆ್ಯಕ್ಚುಲಿ ಅವ್ರು ಕನ್ಫರ್ಮ್ ಮಾಡಿದ್ರು ನನಗೆ, ಲೈಕ್ ನಿಮ್ಗೆ ನಾಳೆ ಇಂಟರ್ವ್ಯೂ ಇದೆ, ಸೆಕೆಂಡ್ ಶೆಡ್ಯೂಲ್ ಬನ್ನಿ ಅಂತ. ಲೈಕ್ ತುಂಬ ಖುಷಿ ಆಯಿತು ನನಗೆ, ಬಿಕಾಸ್ ಗೊತ್ತಲ್ಲ ಅಕ್ಸೆಂಚರ್ ಡ್ರೀಮ್ ಜಾಬ್ ಅಂತ ಹೇಳಿದ್ದೆ ಅಲ್ವಾ. ಸೊ ಅಲ್ಲಿಂದ ಇಂಟರ್ವ್ಯೂಗೆ ಹೋದೆ, ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಆ್ಯಂಡ್ ಈ ಇಂಟರ್ವ್ಯೂ ಪ್ರೋಸೆಸ್ ಆಗಲಿ, ನಿಮಗೆ ಜಾಬ್ ಆದರೆ ಹೆಂಗೆ ಸಿಕ್ತು ಅಂತ ಕೇಳೋದಾದ್ರೆ, ನಾನು ನೌಕರಿಯಲ್ಲಿ ಅಪ್ಲೈ ಮಾಡಿದೆ. ಅಲ್ಲಿಂದ ಕನ್ಸಲ್ಟೆನ್ಸಿ ಥ್ರೂ ನಮಗೆ ಕಾಲ್ಸ್ ಬರ್ತಾ ಹೋಗುತ್ತೆ. ಸೊ ನೀವು ಅಟೆಂಡ್ ಮಾಡ್ತಾ ಹೋಗ್ಬೇಕು. ಇದಕ್ಕಿಂತ ಮುಂಚೆ ನನಗೆ 24/7 ಜಾಬ್ ಆಗಿತ್ತು, ಬಟ್ ಯಾಕೋ ನಂಗೆ ಹೋಗೋಕ್ಕೆ ಮೂಡೇ ಇರಲಿಲ್ಲ. ಆ್ಯಂಡ್ ದೆನ್ ಅಕ್ಸೆಂಚರ್ ಅಂತ ಬಂದಾಗ ಓಕೆ ಫೈನಲ್ ಆಗಿ ಹೋಗೋಣ ಅಂತ ಫಿಕ್ಸ್ ಆದೆ. ಆವಾಗ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಹೋದೆ. ಇಂಟರ್ವ್ಯೂಲಿ ಏನು ಕ್ವಶನೇ ಕೇಳಲಿಲ್ಲ, ಸುಮ್ಮನೆ ಚಿಟ್ ಚಾಟ್ ಥರ ಇತ್ತು. ಅಲ್ಲಿಗೆ ಕನ್ಫರ್ಮ್ ಆಯಿತು ನಾನು ಸೆಲೆಕ್ಟ್ ಆದರೆ ಅಂತ. ಮೇ ಬಿ ನಾನು ಜಾಯ್ನ್ ಆಗಿದ್ದು 2019 May 30th 18 ಪಾಸ್ ಔಟ್ ನಾನು ಇಂಜಿನಿಯರಿಂಗ್. ಸೊ ಅಲ್ಲಿ 6 months 7 months ನಾನು ಏನು ಮಾಡಿದೆ, ಮನೇಲೇ ಇದ್ದೆ ಆರಾಮಾಗಿ. ಆ್ಯಂಡ್ ದೆನ್ ಡಿಸೈಡ್ ಮಾಡಿದೆ PGಗೆ ಶಿಫ್ಟ್ ಆಗಿಬಿಡೋಣ, ಯಾಕಂದರೆ ದೂರ ಆಗುತ್ತಲ್ಲ ಓಡಾಡೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಮುಂಚೆನೇ ಯೋಚನೆ ಮಾಡಿ ಅಪ್ಪನಿಗೆ ಹೇಳಿ ಇನ್ಫಾರ್ಮ್ ಮಾಡಿ ಮಾಡಿದೆ. ಅಪ್ಪ ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ಳಿಲ್ಲ, ದೆನ್ ಹಿಂಗೋ ಕನ್ವಿನ್ಸ್ ಮಾಡಿ PG ಕೂಡ ಶಿಫ್ಟ್ ಆದ. PG ಹೇಗಿತ್ತು ಏನು ಅಂತ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ನಂಗೆ ಊಟ ಟೈಮ್ ಆಗ್ತಾ ಇದೆ. ಬನ್ನಿ ಇವತ್ತಿನ ಊಟ ಏನಿದೆ ಅಂತ ತೋರಿಸ್ತೀನಿ. ವರ್ಕೌಟಿಂದ ಬಂದಮೇಲೆ ಒಂದು ಬಾಳೆಹಣ್ಣು ತಿಂದಿದ್ದೆ, ಜೊತೆಗೆ ಇವಾಗ ಶೂಟ್ ಆದಮೇಲೆ ಒಂದು ಟೀನು ಕುಡಿದೆ. ಆ್ಯಂಡ್ ಇವತ್ತಿನ ನಾನು ಊಟ ನೋಡ್ಬೋದು ನೀವು, ಚಪಾತಿ, ಬೀನ್ಸ್ ಪಲ್ಯ ಆ್ಯಂಡ್ ಒಂದು ಜೋಳ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಶ್ರೀಗೆ. ಸೊ ನಾವು ಯೂಶಲಿ ಆಲ್ಮೋಸ್ಟ್ ಇಬ್ಬರದ್ದು ರೋಟೀನ್ ಒಂದೇ ಇರುತ್ತೆ, ನಾವಿಬ್ಬರು ಬೇಗನೆ ಡಿನ್ನರ್ ಮಾಡಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲನೂ ಅಷ್ಟೇ ಅರ್ಲಿನೇ ಮಾಡ್ತೀವಿ. ಆ್ಯಂಡ್ ಊಟನೂ ಅಷ್ಟೇ ಆಲ್ಮೋಸ್ಟ್ 12:30 1 o'clock ಎಲ್ಲ ನಮ್ಗೆ ಊಟನೇ ಆಗೋಗಿರುತ್ತೆ. ಈ ಥರ ರೋಟೀನ್ ಇರೋದ್ರಿಂದ ನಮ್ಗೆ ಇಬ್ರಿಗೂ ಕೂಡ ಸಪೋರ್ಟಿವ್ ಆಗೇ ಇದೆ. ಆ್ಯಂಡ್ ಈಗ ಹೋಗಿ ಊಟ ಮಾಡಬೇಕು. ಆ್ಯಂಡ್ ಅವ್ನಿಗೂ ಕೂಡ ಇವತ್ತೇನೋ ಅಪಾಯಿಂಟ್ಮೆಂಟ್ ಇದೆ, ಇದಾದಮೇಲೆ ಒಂದು ಮೀಟಿಂಗ್ ಬೇರೆ ಇದೆ ನನಗೆ, ಹೊರಡಬೇಕು. ಡ್ರೆಸ್ ಚೇಂಜ್ ಮಾಡಿಕೊಂಡು ಅದಕ್ಕೆ ಕ್ವಿಕ್ಕಾಗಿ ಊಟ ಮುಗಿಸ್ಕೊಳ್ಳೋಣ. ಮೇಕ್ ಶೂರ್ ನೋಡಿ, ನಾನು ಒಂದೇ ಚಪಾತಿ ತೊಗೊಂಡಿರೋದು. ಆ್ಯಂಡ್ ಪಲ್ಯ ಜಾಸ್ತಿ ಇದೆ, ಆ್ಯಂಡ್ ಜೋಳ ಇದೆ ಫೈಬರ್ ಕಂಟೆಂಟ್ಗೆ. ಸೊ ಮಿಸ್ ಮಾಡಿದೆ, ಫೈಬರ್ ಕಂಟೆಂಟ್ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಗಟ್ ಕ್ಲೀನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ನಾನು ಲಾಸ್ಟ್ ಮೀಲ್ ವಾಟರ್ ಮೆಲನ್ ತಿಂತಾ ಇದ್ದೀನಿ. ಮೀಟಿಂಗ್ ತುಂಬ ಚೆನ್ನಾಗಿತ್ತು. ಇಟ್ಸ್ ಅಬೌಟ್ ಇಂಟರ್ನ್ಯಾಷನಲ್ ಲಾಂಚ್ ಬಗ್ಗೆ. ಆ್ಯಂಡ್ ಫೈನಲ್ ಆಗಿ ಇವತ್ತಿನ ಟಾಸ್ಕ್ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ನನ್ನ ಸ್ಟೆಪ್ಸು, ವರ್ಕೌಟು, ಕ್ಯಾಲರೀಸ್ ಬರ್ನಿಂಗ್. ಬಟ್ ಒಂದೊಂದು ಕೆಲಸ ಅಲ್ಲ, ಶ್ರೀ ಡಾಕ್ಟರಿಂದ ಕಾಲ್ ಬಂತು, ಇಮಿಡಿಯೇಟಾಗಿ ಬನ್ನಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಅಂತ. ಸೊ ಹೊರಟ್ಬಿಟ್ವಿ. ಬಂದಾಗ ನಾನು ಆಲ್ಮೋಸ್ಟ್ 11 o'clock ಆಗಿತ್ತು, ನಂಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಚಾಲೆಂಜಸ್ನ ಮೆನ್ಷನ್ ಮಾಡಿದ್ದೀನಿ, ಮಿಸ್ ಮಾಡಿದೆ, ಫಾಲೋ ಮಾಡಿ. ಆ್ಯಂಡ್ ಆಲ್ಸೋ ಗೈಸ್, ಇವತ್ತಿಗೆ ಆಲ್ಮೋಸ್ಟ್ 10 days ಆಯಿತು ನಾನು ನಿಮಗೆ ಟಿಪ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಐ ಥಿಂಕ್ ಇದು ನಿಮ್ಗೆ ಯೂಸ್ಫುಲ್ ಆಗ್ತದೆ ಅಂತ. ಮೇಕ್ ಶೋರ್ ಕರೆಕ್ಟಾಗಿ ಫಾಲೋ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಮಾಡಿ, ಮಿಸ್ ಮಾಡ್ಕೊಬಿಡಿ, ನಿಮಗೋಸ್ಕರ ಅಂತಲೇ ಇದಿರೋದು. Bye bye, see you tomorrow.